ನಮಸ್ತೆ. RTI ಆಕ್ಟಿವಿಸ್ಟ್ ಆ್ಯಂಡ್ ಸೋಷಲ್ ವರ್ಕರ್ ನಾಗರಾಜ್, ಬೆಂಗಳೂರು. ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ವಿವಾಹ ವಿಚ್ಛೇದನಗಳು ಸಾಕಷ್ಟು ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಮತ್ತು ಸಾಕಷ್ಟು ಸ್ಟೇಟ್ಗಳಲ್ಲಿ ದಾಖಲಾಗ್ತಾ ಇದೆ. ಇದಕ್ಕೆ ಪ್ರಮುಖವಾದ ಕಾರಣ ಗಂಡ ಹೆಂಡತಿಯಲ್ಲಿ ಅನ್ಯೋನ್ಯತೆ ಇಲ್ಲ ಮತ್ತು ಒಬ್ಬರಿಗೊಬ್ಬರಿಗೆ ಕೆಸರೆರಚಾಟ ಮತ್ತು ಒಬ್ಬರಿಗೊಬ್ಬರ ಮೇಲೆ ಸುಳ್ಳು ದೂರುಗಳನ್ನು ದಾಖಲಿಸುವಂಥದ್ದು ನಡೀತಕ್ಕಂಥ ವಿಷಯ ತಮಗೆಲ್ಲರೂ ಗೊತ್ತಿದೆ. ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಒಬ್ಬರಿಗೆ ಅನ್ಯಾಯ ಆದರೆ ಇನ್ನೊಬ್ಬರಿಗೆ ನ್ಯಾಯ ಸಿಗುತ್ತೆ, ಒಬ್ಬರು ನ್ಯಾಯ ಸಿಗದೆ ಇನ್ನೊಬ್ಬರಿಗೆ ಅನ್ಯಾಯ ಆಗುತ್ತೆ. ಈ ರೀತಿಯಾದ ನಮ್ಮ ವ್ಯವಸ್ಥೆ ನಡೀತಾ ಇದೆ. ಗಂಡ ಅಥವಾ ಹೆಂಡತಿ ನ್ಯಾಯಾಲಯದ ಹತ್ತಿರ ಹೋದಾಗ ಕನಿಷ್ಠ ಅಂದರೆ 5 ವರ್ಷ ಕೇಸ್ ನಡೆಯುತ್ತೆ. 5 ವರ್ಷಕ್ಕಿಂತ ಹೆಚ್ಚಾಗೂ ಕೂಡ ನಡೀತದೆ. 5 ವರ್ಷ ಕೇಸನ್ನು ನಡೆಸಿ ಒಬ್ಬ ವ್ಯಕ್ತಿ ಗೆದ್ದರೆ ಇನ್ನೊಬ್ಬ ವ್ಯಕ್ತಿ ಹೈಕೋರ್ಟ್ಗೆ ಹೋಗುವಂಥ ಅವಕಾಶಗಳಿರ್ತದೆ. ಹೈಕೋರ್ಟ್ಗೆ ಹೋದರೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇರ್ತದೆ. ಕನಿಷ್ಠ 5 ವರ್ಷ ಆದರೂ ಕೂಡ ಸುಮಾರು 15 ವರ್ಷಗಳ ಕಾಲ ಯಾರೂ ಒಬ್ಬರನ್ನೊಬ್ಬರು ಬಿಟ್ಟು ವಿವಾಹ ಮಾಡ್ಕೊಳ್ಳೋ ರೀತಿಯಲ್ಲಿ ಇಲ್ಲ. ಯಾಕಂದರೆ ವಿವಾಹ ವಿಚ್ಛೇದನ ಆಗೋ ತನಕ ಅವರಿಗೆ ಬೇರೆ ಮದುವೆ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಇದು ನಮ್ಮ ಭಾರತ ದೇಶದ ಸಂವಿಧಾನ ಕೊಟ್ಟಂಥ ಮತ್ತು ನಮ್ಮ ನ್ಯಾಯಾಲಯದ ವ್ಯವಸ್ಥೆಯ ಒಂದು ಸ್ಥಿತಿಗತಿಗಳ ಬಗ್ಗೆ ಹೇಳ್ತಾ ಇದೆ. ಅದೇ UK, USA ಅಂದರೆ ಅಮೇರಿಕಾ, ಯಾರು ಗಂಡ ಅಥವಾ ಹೆಂಡತಿ ಯಾರಿಗೆ ಒಬ್ಬರಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಕನಿಷ್ಠ 6 ತಿಂಗಳಲ್ಲಿ ವಿವಾಹ ವಿಚ್ಛೇದನ ಸಿಗುತ್ತದೆ. ಅಲ್ಲಿ ಮೇಂಟೆನೆನ್ಸ್ ಕೊಡಿ ಮತ್ತು ಸಾಕಷ್ಟು ವರ್ಷಗಟ್ಟಲೆ ಅವರಿಗೆ ಜೀವನಾಂಶ ಕೊಡಿ ಅನ್ನೋ ಪರಿಸ್ಥಿತಿ ಇಲ್ಲ. ಉದಾಹರಣೆ, ಗಂಡನ ಬಳಿ ವಿವಾಹ ವಿಚ್ಛೇದನವಾದ ಗಂಡನ ಬಳಿ ಒಂದು ಸುಮಾರು 10 ಕೋಟಿ ರೂಪಾಯಿಗಳ ಆಸ್ತಿ ಇದ್ದರೆ ನ್ಯಾಯಾಲಯ ಅದನ್ನು ಪರಿಗಣಿಸಿ ಕಾನೂನುಬದ್ಧವಾಗಿ 10 ಕೋಟಿಗಳನ್ನು ಹೆಂಡತಿಗೂ 5 ಕೋಟಿಗಳನ್ನು ಕಟ್ಟು ಸಮಪ್ರಾಪ್ತಿಯಾಗಿ ಅದನ್ನು ವಿಂಗಡಣೆ ಮಾಡಿ ಹೆಂಡತಿಗೂ ಕೂಡ ಅದರಲ್ಲಿ 10 ಕೋಟಿಯಲ್ಲಿ 5 ಕೋಟಿಯನ್ನು ನ್ಯಾಯಾಲಯ ಅವರಿಗೆ ರೈಟ್ಸ್ ಕೊಡುತ್ತೆ. ಇಲ್ಲ ಅಂದರೆ ಗಂಡನಲ್ಲಿ ಏನೂ ಇಲ್ಲ ಅಥವಾ ಹೆಂಡತಿಯಲ್ಲಿ ಇತ್ತು ಅಂತ ಇಟ್ಕೊಳ್ಳಿ, ಹೆಂಡತಿಯಿಂದ ಏನಾದರೂ ಆಸ್ತಿ ಮತ್ತು ಚರಾಸ್ತಿಗಳಿದ್ದರೆ ಅದನ್ನು ಕೂಡ ಸಮಪಾಲಾಗಿ ಗಂಡ ಹೆಂಡತಿಗೆ ಇಬ್ಬರಿಗೂ ಸೇರಿ ಸಮಪಾಲಾಗಿ ಆಸ್ತಿಯನ್ನು ವಿಂಗಡಣೆ ಮಾಡಿ ಅವರವರಿಗೆ ವಹಿಸಿ ಕಾನೂನುಬದ್ಧವಾಗಿ ಅವರಿಗೆ ವಿವಾಹ ವಿಚ್ಛೇದನ ನೀಡುತ್ತದೆ. ಇದೆಲ್ಲ ಪ್ರಕ್ರಿಯೆಗಳು ಕನಿಷ್ಠ 6 ತಿಂಗಳಲ್ಲಿ ನಡೆಯುತ್ತದೆ. ನಮ್ಮ ದೇಶದಲ್ಲಿ ಕೂಡ ಈ ಸ್ಥಿತಿಗಳು ಬರಬೇಕು. ಯಾಕೆ ಅಂತ ಹೇಳಿದ್ರೆ, ವಿವಾಹವಾಗುವಂಥ ವಯಸ್ಸು ಹಣ ಸಂಪಾದನೆ ಮಾಡ್ಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು. ವಯಸ್ಸನ್ನು ಸಂಪಾದನೆ ಮಾಡಲಿಕ್ಕೆ ಸಾರ್ವಜನಿಕರಾಗಿ ಯಾರಿಂದ ಕೂಡ ಸಾಧ್ಯವಾಗಲ್ಲ. ಸುಮಾರು 25 ವರ್ಷ ವಯಸ್ಸಿರತಕ್ಕಂಥ ಹುಡುಗ 35, 40 ವರ್ಷ, 42 ವರ್ಷ ತನಕ ಅವನು ಕೋರ್ಟು ಕಚೇರಿಗಳು ಅಳ್ಕೊಂಡಿದ್ರೆ ಅವನ ಮುಂದಿನ ಜೀವನ ಏನಾಗುತ್ತೆ, ಅವನ ಮಾನಸಿಕ ಸ್ಥಿತಿಗತಿಗಳು ಏನಾಗುತ್ತೆ, ಇದನ್ನು ನಾನು ಕರ್ನಾಟಕದ ಉಚ್ಚ ನ್ಯಾಯಾಲಯಕ್ಕೂ ಮತ್ತು ಸಂವಿಧಾನಬದ್ಧವಾಗಿ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ವಿವಾಹ ವಿಚ್ಛೇದನ ಎನ್ನುವ ತಿದ್ದುಪಡಿಯನ್ನು ಕನಿಷ್ಠ 6 ತಿಂಗಳಿಂದ 1 ವರ್ಷದೊಳಗೆ ಇತ್ಯರ್ಥ ಮಾಡಿದರೆ ಆ ಗಂಡಾಗಲಿ ಅಥವಾ ಹೆಣ್ಣಾಗಲಿ ಸಮಜೀವನ ಮಾಡಲಿಕ್ಕೆ, ಒಳ್ಳೆಯ ಜೀವನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಕೀರ್ತಿ ತಮ್ಮ ಸರ್ಕಾರಗಳಿಗೆ ಸಿಗುತ್ತದೆ ಎಂಬುದು ನನ್ನ ಅನಿಸಿಕೆ ಕೂಡ. ಹಾಗಾಗಿ ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣಲ್ಲಿ ಕೈ ತೊಳಿತಾ ಇರ್ತಾರೆ. ಏನೂ ಅಪವಾದಗಳನ್ನು ಒರೆಸ್ಕೊಳ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಜೀವನ ಪರ್ಯಂತ ಕೊರಗುವಂಥ ಪರಿಸ್ಥಿತಿ ಬರ್ತದೆ. ಜೊತೆಗೆ ಮಾನಸಿಕ ಹಿಂಸೆ, ಆಮೇಲೆ ಅವರು ಬೇರೆ ಹೊಸ ಜೀವನ ಮಾಡಲಿಕ್ಕೂ ಆಗೋದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ದೇಶದ ವಿವಾಹ ವಿಚ್ಛೇದನಕ್ಕೆ ಒಳಪಟ್ಟಂಥ ಪ್ರಜೆಗಳು ಅನುಭವಿಸ್ತಾ ಇದ್ದಾರೆ ಅನ್ನೋದು ನನ್ನ ಒಂದು ಅನಿಸಿಕೆ ಕೂಡ. ಮಾನ್ಯ ನ್ಯಾಯಾಲಯಗಳಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ತ್ವರಿತಗತಿಯಲ್ಲಿ ನ್ಯಾಯ ಕೊಟ್ಟರೆ ಒಳ್ಳೆಯದು ಎಂಬುದು ನನ್ನ ಅನಿಸಿಕೆ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ. ನನ್ನ ದೂರವಾಣಿ ಸಂಖ್ಯೆ 9742983602.